सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतम् देवम् कंसचाणूरमर्दनम् देवकी परमानन्दम् कृष्णम् वन्दे जगद्गुरुम्। मूकं करोति वाचालम् पङ्गुं लङ्घयते गिरिम् यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಈ ವಿಶ್ವರೂಪ ಸಂದರ್ಶನ ಯೋಗ ಮೊದಲಿಗೆ ಮೊದಲನೆಯ 4 ಶ್ಲೋಕಗಳು ಅರ್ಜುನ ತನ್ನನ್ನ ತಾನು ತನ್ನ ಶ್ರದ್ಧೆಯನ್ನ ಮತ್ತು ತನ್ನ ವ್ಯಾಪ್ತಿಯನ್ನ ಅರಿತುಕೊಂಡು ರಿಕ್ವೆಸ್ಟ್ ಮಾಡಿಕೊಂಡಿರ್ತಕ್ಕಂತಹ ಒಂದು ವಿಷಯವನ್ನ ನಾವು 1 ರಿಂದ 4 ತನಕ ನೋಡ್ತೇವೆ. ಅದಾದ್ಮೇಲೆ ಪರಮಾತ್ಮ ಶ್ಲೋಕ ನಂಬರ್ 5 ರಿಂದ ಶ್ಲೋಕ ನಂಬರ್ 7 ತನಕ, ಅದು ವಿಶೇಷವಾಗಿ 2 ಶ್ಲೋಕಗಳು, ಶ್ಲೋಕ ನಂಬರ್ 5 ಶ್ಲೋಕ ನಂಬರ್ 6 ಅವನ ಅನಂತ ವಿಶ್ವರೂಪವನ್ನ ಪರಮಾತ್ಮ ತೋರಿಸುತ್ತಾನೆ. ಅನೇಕವಾಗಿರ್ತಕ್ಕಂತಹ ಅನಂತ ರೂಪವನ್ನ ಒಂದು ಶರೀರದಲ್ಲಿ ನೋಡುವಂತಹದ್ದು. ಅವನು ವಿಶ್ವರೂಪವನ್ನ ತೋರಿಸಿದಾಗಲೂ ಕೂಡ ಅರ್ಜುನನಿಗೆ ಅದು ದರ್ಶನ ಆಗೋದಿಲ್ಲ. ದರ್ಶನ ಆಗದೇ ಇದ್ದಾಗ ಆಗ ಪರಮಾತ್ಮ ಕೃಪೆಯಿಂದ ಅವನಿಗೆ ವಿಶೇಷವಾದ ದಿವ್ಯ ಚಕ್ಷು ಕೊಟ್ಟಿರ್ತಕ್ಕಂಥದ್ದು 8ನೇ ಶ್ಲೋಕ. ಯಾವಾಗಲೂ ಕೂಡ ಈ ಗೀತೆಯ ವಿಚಾರದಲ್ಲಿ ಈ ಶ್ಲೋಕವನ್ನ ಯಾವಾಗ್ಲೂ ನಾವು ನೆನ್ಪಿಟ್ಟುಕೊಳ್ಬೇಕು. ಯಾವಾಗ ನಮ್ಗೆ ಅರ್ಥ ಆಗುತ್ತಿಲ್ಲ ಅಂತಂದ್ರೆ, ನನ್ಗೆ ಅರ್ಥ ಆಗುತ್ತಿಲ್ಲ, ನನಗೆ ಅರ್ಥ ಆಗುತ್ತಿಲ್ಲ ಅಂತ ಹೇಳೋದಕ್ಕಿಂತನೂ ಕೂಡ ಅವನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಉಪಾಧಿ ಹೇಗಿದೆಯೋ ಆ ಉಪಾಧಿಯಲ್ಲಿ ಅರ್ಥ ಆಗುವ ಹಾಗೆ ನೀನು ಕೃಪೆ ಮಾಡು. ಯಾಕೆ ಅಂತಂದ್ರೆ ಅಣೋರಣೀಯಾನ್, ನೀನು ಅಣುವಿಗಿಂತ ಅಣುನಾಗಿರ್ತಕ್ಕಂಥವನು. ಮಹತೋ ಮಹೀಯಾನ್, ನೀನ್ ತುಂಬಾ ಎಲ್ಲಾ ದೊಡ್ಡದಕ್ಕಿಂತ ದೊಡ್ಡವನಾಗಿರ್ತಕ್ಕಂಥವನು, ತುಂಬಾ ದೊಡ್ಡವನಾಗಿರ್ತಕ್ಕಂಥವನು. ಚಿಕ್ಕದಾಗಿರ್ತಕ್ಕಂತಹ ನನ್ನ ಕಣ್ಣಲ್ಲಿ ಅಥವಾ ನನ್ನ ಬುದ್ಧಿಯಲ್ಲಿ ನನಗೆ ಅದು ನೋಡ್ಲಿಕ್ಕೆ ತಿಳಿದುಕೊಳ್ಳಿಕ್ಕೆ
ಅಶಕ್ಯವಾಗಿರ್ತಕ್ಕಂಥದ್ದು. ಆದ್ರೆ ನೀನು ಮನಸ್ಸು ಮಾಡಿದಿ ಅಂತಂದ್ರೆ ಕರಿಯ ಕನ್ನಡಿಯೋಳು ಅಡಗಿಸಿದಂತೆ ಅಂತ ಏನು ಒಂದು ವಚನ ಇದೆ. ಹಾಗೆ ನೀನು ಕೃಪೆ ಮಾಡಿದಿ ಅಂತಂದ್ರೆ ನಿನ್ನ ಕೃಪೆಯಿಂದ ಈ ಚಿಕ್ಕ ಉಪಾಧಿಯಲ್ಲಿ ನಾನು ನಿನ್ನನ್ನ ನೋಡಬಹುದು. ಇದು ಬಹಳ ಯಾವಾಗಲೂ ಕೂಡ ಈ 8ನೇ ಶ್ಲೋಕ ಗಮನದಲ್ಲಿರ್ಬೇಕು. ತುಂಬಾ ಜನ ನನಗಾಗ್ತಾ ಇಲ್ಲ, ನನಗಾಗೋದಿಲ್ಲ ಅಂತ ಹೀಗೆ ಅದೇ ಥಾಟ್ಸ್ ಅಲ್ಲಿ ಇರ್ತಾರೆ. ಬಿಟ್ರೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಥಾಟ್ಸ್ ಬರೋದಿಲ್ಲ ಅವರಿಗೆ. ಅದಕ್ಕೆ ಎಲ್ಲಾ ರೀತಿಯಿಂದನೂ ಕೂಡ ನಮ್ಗೆ ಅನುಗ್ರಹ ಮಾಡ್ತಕ್ಕಂಥದ್ದು ಗೀತೆಯ ವಿಶೇಷತೆ. ಆ ಥಾಟ್ಸ್ ಅನ್ನು ಬಿಟ್ಬಿಡ್ಬೇಕು. ಯಾವಾಗಲೂ ತುಂಬಾ ಜನಕ್ಕೆ ಇದು ಸಮಸ್ಯೆ. ಅದು ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಲ್ಲಿ. ಯೋಚನಾ ಪದ್ಧತಿಯನ್ನ ಚೇಂಜ್ ಮಾಡಿಕೊಳ್ಬೇಕು. ಯೋಚನಾ ಪದ್ಧತಿಯನ್ನ ಚೇಂಜ್ ಮಾಡಿಕೊಂಡ್ವಿ ಅಂತಂದ್ರೆ ಅವಾಗ ಯಾವುದು ಇಂಪಾಸಿಬಲ್ ಅದು ಪಾಸಿಬಲ್ ಆಗ್ತಕ್ಕಂಥದ್ದು ನಮಗೆ 8ನೇ ಶ್ಲೋಕ ಒಂದು ರೀತಿಯಾಗಿರ್ತಕ್ಕಂಥ ಟಿಪ್ಸ್ ತರ ಕೊಡ್ತಾ ಇದೆ. ಸೊ ಹೀಗೆ ಯಾವ ಅರ್ಜುನ್ಗೆ ವಿಶೇಷವಾದ ಜ್ಞಾನ ಚಕ್ಷುವನ್ನ ಪರಮಾತ್ಮ ಕರುಣಿಸಿದನು. ಸೊ ಈ ವಿಶ್ವರೂಪವನ್ನ ಮೊದಲು ನೋಡಿರ್ತಕ್ಕಂಥವನು ಸಂಜಯ. ಸಂಜಯ ವಿಶ್ವರೂಪವನ್ನ ನೋಡಿರ್ತಕ್ಕಂಥವನು. ನನ್ನದಾದ ಮೇಲೆ ಅರ್ಜುನ ನೋಡಿರ್ತಕ್ಕಂಥದ್ದು. ಇಲ್ಲಿ ಸಂಜಯನ ಪಾತ್ರ ಬಹಳಷ್ಟು ಮುಖ್ಯದ. ಈಗ ನಾವು ಹೇಳ್ಬೇಕಾಗಿರ್ತಕ್ಕಂತಹ ಶ್ಲೋಕ 9ನೇ ಶ್ಲೋಕ ಅದು ಸಂಜಯ ಹೇಳುವಂತಹದ್ದು. ಸಂಜಯ ರಾಜನಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಆ ಪರಮಾತ್ಮ ಏನು ತೋರಿಸಿದನು, ಆ ತೋರಿಸಿರ್ತಕ್ಕಂತಹ ದಿವ್ಯ ರೂಪವನ್ನ ಅರ್ಜುನ ನೋಡಿದ. ಕುರುಕ್ಷೇತ್ರದಲ್ಲಿ 18 ಅಕ್ಷೌಹಿಣಿ ಸೈನ್ಯ ಇತ್ತು. ಆ 18 ಅಕ್ಷೌಹಿಣಿ ಸೈನ್ಯದಲ್ಲಿ ಯಾರು ನೋಡಿದ್ದು? ಅರ್ಜುನ ಒಬ್ಬನೇ ನೋಡಿದ್ದು. ಮತ್ತೆ ದೂರದಲ್ಲಿರ್ತಕ್ಕಂತಹ ಅರಮನೆಯಲ್ಲಿರ್ತಕ್ಕಂತಹ ಸಂಜಯ ನೋಡಿದ್ದೇನೆ. ಇದರಿಂದ ಏನ್ ಗೊತ್ತಾಗತ್ತೆ? ಪ್ರತ್ಯಕ್ಷವಾಗಿರ್ಬೇಕಂತನೂ ಇಲ್ಲ, ಪರೋಕ್ಷವಾಗಿದ್ದರೂ ಕೂಡ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹದ್ದು ನಮಗೆ ಸಂಜಯನ ಮುಖಾಂತರವಾಗಿ ತಿಳಿತದೆ. ಸಂಜಯ ರಾಜನಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಹೇಳಿದ. ಆದ್ರೆ ಧೃತರಾಷ್ಟ್ರನಿಗೆ ಅದು ನೋಡ್ಲಿಕ್ಕೆ ಸಾಧ್ಯ ಆಯ್ತಾ? ಇಲ್ಲ, ಆಗ್ಲಿಲ್ಲ. ಸಂಜಯನಿಗೆ ಅಷ್ಟು ದೂರದಲ್ಲಿ ನೋಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಸೊ ಸಂಜಯ ಸಮ್ಯಕ್ ಜಯ ಅಂದ್ರೆ ಅವನು ತನ್ನ ಇಂದ್ರಿಯಗಳ ಮೇಲೆ ಅತ್ಯಂತ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದ. ನಿಗ್ರಹ. ಹೀಗೆ ಸೆಕೆಂಡ್ ಚಾಪ್ಟರ್ಲಿ ನಾವು ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ನೋಡಿದ್ವಲ್ವಾ? ಸೊ ಹಾಗೆ ಸಂಜಯ ನಮಗೆ ಮಹಾಭಾರತದಲ್ಲಿ ವಿಶೇಷವಾಗಿ ವಿದುರ ಮತ್ತು ಸಂಜಯ ಇವರಿಬ್ಬರು ಜ್ಞಾನಿಗಳು. ವಿದುರನ್ನ ನಾವು ಅನೇಕ ಕಡೆ ವಿದುರ ನೀತಿ ಅಂತ ಮಹಾಭಾರತದಲ್ಲಿ ಬರ್ತದೆ. ಆದರೆ ಸಂಜಯನನ್ನ ಹೆಚ್ಚು ನಮಗೆ ಮಹಾಭಾರತದಲ್ಲಿ ಸಿಗೋದಿಲ್ಲ. ಈ ಭಗವದ್ಗೀತೆಯಲ್ಲಿ ಮಾತ್ರ ನೇರವಾಗಿ ಸಂಜಯ ಒಂದು ರೀತಿಯಿಂದ ನಾನು ಇಲ್ಲಿ ಸಂಜಯನನ್ನ ಮತ್ತು ಅರ್ಜುನನನ್ನ ಎರಡು ರೀತಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಸಂಜಯ ಒಂದು ರೀತಿಯಾಗಿರ್ತಕ್ಕಂತಹ ಋಷಿ, ಒಂದು ರೀತಿಯಲ್ಲ ಋಷಿನೇ ಅವನು. ಅವನು ತನ್ನ ತಪಸ್ಸಿನ ಫಲದಿಂದ ಪರಮಾತ್ಮನ ರೂಪವನ್ನ ದೂರದಿಂದ ನೋಡಿರ್ತಕ್ಕಂಥವನು. ಅರ್ಜುನ ಭಕ್ತನಾಗಿ ನಿಲ್ತಾನೆ. ಹೇಗೆ ನಾವು ಭಗವಂತನ ಭಕ್ತರು, ದಾಸರು ಅಂತ ಏನ್ ಕರಿತೀವಿ, ಈ ಭಕ್ತಿ ಪಂಥದಲ್ಲಿ ಭಕ್ತನಾಗಿ ಅರ್ಜುನ ನಿಲ್ತಾನೆ. ಜ್ಞಾನಿಯಾಗಿ
ಸಂಜಯ ನನಗೆ ಕಾಣಿಸ್ಕೊಳ್ತಾ ಇರ್ತಾನೆ. ಯಾಕಂದ್ರ ಅಲ್ಲೇನ್ ಸಂಜಯನಿಗೆ ಹೇಳಿರ್ತಕ್ಕಂಥದ್ದಾಗ್ಲಿ, ಸಂಜಯ ನೋಡು ಅಂತ ಹೇಳೋದಾಗ್ಲಿ ಎಲ್ಲಿ ನಮಗೆ ಈಗ ನೋಡಿದ ಶ್ಲೋಕದಲ್ಲಿ ಬಂದಿಲ್ಲ. ಮತ್ತೆ ಭಗವಂತ ಸಂಜಯನನ್ನ ಮಾತನಾಡಿಸಿದ್ದು ಕೂಡ ಎಲ್ಲಿ ಕಾಣುತ್ತೆ ಇಲ್ಲ ನಮಗೆ. ಆದರೆ ವ್ಯಾಸನ ಕೃಪೆಯಿಂದ ಸಂಜಯನಿಗೆ ಆ ಜ್ಞಾನ ದೃಷ್ಟಿ, ವಿಶೇಷವಾಗಿ ವ್ಯಾಸನ ಶಿಷ್ಯ ಅವನು, ವ್ಯಾಸ ಮಹರ್ಷಿಯ ಶಿಷ್ಯರಾಗಿರ್ತಕ್ಕಂಥವು ಅಥವಾ ಪುತ್ರರು ಅಂತ ಕರೀತಾರೆ ಸಂಜಯ ಮತ್ತು ವಿದುರ. ಹಾಗಾಗಿ ನೇರವಾಗಿ ಯಾವುದೇ ವಿಶೇಷವಾದ ಕಣ್ಣುಗಳಿಲ್ಲದೆ ತನ್ನ ತಪಸ್ಸಿನಿಂದ ಸಂಜಯ ನೋಡಿದ. ಇದು ಐ ಥಿಂಕ್ ಸಾಧ್ಯತೆ ಉಂಟು ನೋಡಿ. ಯಾರಿಗೆ ಜ್ಞಾನ ಮಾರ್ಗದಲ್ಲಿದ್ದಾರೆ ಅವರಿಗೆ ಸಂಜಯನ ಮುಖಾಂತರವಾಗಿ ನೋಡಬಹುದು. ಆದರೆ ಅರ್ಜುನನ ರೂಪದಲ್ಲಿ ನೋಡ್ಬೇಕಂದ್ರೆ ವಿಶೇಷವಾಗಿ ಭಗವಂತನ ಕೃಪೆ ಆಗ್ಬೇಕು. ಸಂಜಯ ನೋಡಿ ಹೇಳಿದ, ಆದರೆ ಧೃತರಾಷ್ಟ್ರನಿಗೆ ಅದು ಗೊತ್ತಾಗ್ಲಿಲ್ಲ. ನಮಗೂ ಕೂಡ ನಾವು ಗೀತೆ ಪಾರಾಯಣ ಮಾಡ್ತೀವೇನೋ, ಪಾರಾಯಣ ಮಾಡಿದ್ರೂ ಕೂಡ ಈ ಶಬ್ದದ ಜ್ಞಾನವಾಗ್ಬಹುದೇನೋ, ಅದರ ಆಂತರ್ಯದಲ್ಲಿರ್ತಕ್ಕಂತಹ ಏನು ಆ ವಿರಾಟ್ ರೂಪ ಇದೆಯಲ್ಲ, ಆ ವಿರಾಟ್ ರೂಪ ನಮ್ಗೆ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಏನು ವಿಕ್ಷೇಪ ಅಂತ ಕರಿತೀವಿ, ಅಜ್ಞಾನ ಅಂತ ಕರಿತೀವಿ, ಆ ಅಜ್ಞಾನ ರಿಮೂವ್ ಆಗೋ ತನಕ ಆ ಪರಮಾತ್ಮನ ದರ್ಶನ ದುರ್ಲಭ. ಆದರೆ ಒಂದು ವಿಶೇಷತೆ ಏನಿದೆ ಅಂದ್ರೆ ಈ ಪಾಠ ಕೇಳುವಾಗ ಆ ವಿಕ್ಷೇಪ ಒಂದಿಷ್ಟು ಪಕ್ಕಕ್ಕೆ ಹೋಗುತ್ತೆ. ಹೆಂಗ ಅದು ಪಾಚಿಯಿಂದ ತುಂಬಿರ್ತಕ್ಕಂಥ ನೀರು ನಾವು ಕೈಯಿಂದ ಪಾಚಿಯನ್ನ ತಳ್ಳಿದಾಗ ಹೆಂಗ ಪಾಚಿ ಆ ಕಡೆ ಹೋಗ್ಬಿಟ್ಟು ನೀರು ತೋರ್ತದೋ, ಆ ರೀತಿಯಾಗಿ ನಮ್ಮ ಮನಸ್ಸು ಏಕಾಗ್ರವಾಗಿ ಈ ಭಗವಂತನ ವಾಣಿಯಲ್ಲಿ ಏಕತೆಯನ್ನ ಪಡೆದಾಗ ಒಂದು ಕ್ಷಣವಾದರೂ ಕೂಡ ಅದರದ್ದು ಬೆಳಕು ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಶ್ರವಣ ನೇರವಾಗಿ ಭಗವಂತನಿಗೆ ನಮಗೆ ಇರ್ತಕ್ಕಂತಹ ಒಂದು ಕನೆಕ್ಟಿವಿಟಿ ಇನ್ಸ್ಟ್ರೂಮೆಂಟ್ ಇದು. ಸೊ ಸಂಜಯ ಏನು ದರ್ಶನ ಮಾಡಿದ ಅದನ್ನ ಶ್ಲೋಕ ನಂಬರ್ 9ರಿಂದ ಶ್ಲೋಕ ನಂಬರ್ 14ರವರೆಗೆ ಈ 6 ಶ್ಲೋಕಗಳು. ಈ 6 ಶ್ಲೋಕಗಳಲ್ಲಿ ಮೊದಲನೆಯ ಒಂದು ಶ್ಲೋಕ ರಾಜನಿಗೆ ನಿವೇದನೆ ಮಾಡತಕ್ಕಂಥದ್ದು. ಶ್ಲೋಕ ನಂಬರ್ 10 ಮತ್ತೆ ಶ್ಲೋಕ ನಂಬರ್ 11 10th 11th ಶ್ಲೋಕ ಭಗವಂತನ ಆ ದಿವ್ಯ ರೂಪ. ಶ್ಲೋಕ ನಂಬರ್ 12 ಶ್ಲೋಕ ನಂಬರ್ 13 ಆ ದಿವ್ಯ ರೂಪಕ್ಕೆ ಉಪಮಾನವಾಗಿ ಕೊಟ್ಟಿರ್ತಕ್ಕಂತಹದ್ದು 12ನೇ ಶ್ಲೋಕ. ಆ 13ನೇ ಶ್ಲೋಕ ಏಕದೇಶಸ್ಥನಾಗಿ ತತ್ರ ಏಕಸ್ಥಃ ಅಂದ್ರೆ ಒಂದು ಶರೀರದಲ್ಲಿ ಅವನನ್ನ ಪೂರ್ಣವಾಗಿ ನೋಡಿರ್ತಕ್ಕಂತಹದ್ದು ಒಂದು ಶ್ಲೋಕ. ಆದ್ರೆ ಇನ್ನು 14ನೇ ಶ್ಲೋಕದಲ್ಲಿ ಪರಮ ಸಂತುಷ್ಟನಾಗಿ ಅರ್ಜುನ ಆವಾಗ ಅವನಿಗೆ ಪರಮಾತ್ಮ ದಿವ್ಯ ಚಕ್ಷುವನ್ನ ಕೊಟ್ಟಾಗ ಅವನು ಏನು ಆ ದಿವ್ಯ ಚಕ್ಷುವಿನಿಂದ ಪರಮಾತ್ಮನನ್ನ ನೋಡ್ತಾನೆ. ನೋಡಿದ ಮೇಲೆ ತಾನು ನೋಡಿರ್ತಕ್ಕಂತಹದ್ದನ್ನ ನಮಗೆ ತಿಳಿಸುವಂತಹ ಅರ್ಜುನನ ವಾಣಿ 15ರಿಂದ ಶುರುವಾಗುತ್ತೆ. ಇಷ್ಟು ಈ ಒಂದು ಜಸ್ಟ್ 14ನೇ ಶ್ಲೋಕದವರೆಗೆ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ
ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯದಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ವಾ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ ತತಃ ಸ ವಿಸ್ಮಯಾವಿಷ್ಟಃ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಸತ. ಏವಂ ಉಕ್ತ್ವಾ ತತಃ ರಾಜನ್. ಈಗ ಸಂಜಯ ಹೇಳಿದ ಯಾರಿಗೆ ಅಂತಂದ್ರೆ ರಾಜನಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ. ಸೊ ಏನನ್ನ ಹೇಳಿದ, ಯಾರಿಗೆ ಹೇಳಿದ? ಮಹಾಯೋಗೇಶ್ವರನಾಗಿರ್ತಕ್ಕಂತಹ ಹರಿ ಏನು ಆ ಒಂದು ದರ್ಶಯ ಮಾಸ ಏನು ಆ ದಿವ್ಯ ರೂಪವನ್ನ ತೋರಿಸಿದನೋ, ಆ ದಿವ್ಯ ರೂಪವನ್ನ ನೋಡಿ ಪರಮಂ ರೂಪಂ ಐಶ್ವರಂ, ಅದು ಹೇಗಿತ್ತು ಅಂತಂದ್ರೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತೆ ಐಶ್ವರ್ಯವುಳ್ಳಂಥದ್ದು. ಅಂತಹ ಪರಮ ಐಶ್ವರ್ಯ ಸ್ವರೂಪವಾಗಿರ್ತಕ್ಕಂತಹ ತನ್ನ ರೂಪವನ್ನ ಪೃಥೆಯ ಮಗನಾಗಿರ್ತಕ್ಕಂತಹ ಅರ್ಜುನನಿಗೆ ಯೋಗೇಶ್ವರನಾಗಿರ್ತಕ್ಕಂತಹ ಹರಿ ದರ್ಶನವನ್ನ ಮಾಡಿಸಿದ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಸೊ ಅಪ್ಡೇಟ್ ಮಾಡ್ತಾ ಇದ್ದಾನೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ರೂಪ ಹೇಗಿತ್ತು ಅಂತ ಮೊದಲು ಸಂಜೆನೆ ತಾನು ನೋಡಿರ್ತಕ್ಕಂಥ ರೂಪವನ್ನ ಹೇಳ್ತಾನೆ. ಹಾಗಾಗಿ ಮೊದಲು ದರ್ಶನ ಆಗಿರ್ತಕ್ಕಂಥದ್ದು ಸಂಜೆಗ, ಅದಾದ್ಮೇಲೆ ಅರ್ಜುನಿಗೆ. ಅನೇಕ ವಕ್ರ, ಅನೇಕ ನಯನ, ಅನೇಕ ಅದ್ಭುತ ದರ್ಶನಂ. ಅನೇಕ ವಕ್ರ ಅಂದ್ರೆ ವಕ್ರ ಅಂತಂದ್ರೆ ಅನೇಕ ಮುಖ, ಅನೇಕ ನಯನ ಮತ್ತೆ ಅನೇಕ ಅದ್ಭುತ ದರ್ಶನ. ಇದನ್ನ ಒಟ್ಟಾಗಿ ಈ ಎರಡು ಶ್ಲೋಕಗಳನ್ನ, ಭಾಷೆ ಚೆನ್ನಾಗಿದೆ, ಆಮೇಲೆ ಕೊನೆಯಲ್ಲಿ ಓದ್ತೀನಿ ಅದನ್ನ. ಮತ್ತೆ ಅನೇಕ ದಿವ್ಯ ಆಭರಣ, ದಿವ್ಯ ಅನೇಕ ಉತ್ತಾಯುಧಂ. ಪರಮಾತ್ಮನ ರೂಪವನ್ನ ಸಂಜಯ ವರ್ಣನೆ ಮಾಡ್ತಾ ಇದ್ದಾನೆ. ಅನೇಕ ವಕ್ರ ಅಂತಂದ್ರೆ ಅನೇಕ ಮುಖಗಳು, ಅನೇಕ ನಯನಗಳು ಮತ್ತೆ ಅನೇಕ ರೂಪಗಳು. ಮತ್ತೆ ಅವನು ಅನೇಕ ದಿವ್ಯ ಆಭರಣ. ದಿವ್ಯ ಆಭರಣ ಅಂತಂದ್ರೆ ವಿಶೇಷವಾಗಿರ್ತಕ್ಕಂತಹ ಆಭರಣಗಳನ್ನ ಅವನು ಧರಿಸಿದ್ದ. ಮತ್ತೆ ದಿವ್ಯ ಅನೇಕ ಆಯುಧಗಳು. ಉತ್ತಾಯುಧ ಅಂತಂದ್ರೆ ಇಲ್ಲಿ ಕೈ, ಅನೇಕ ಆಯುಧಗಳು ಎತ್ತಿ, ಕೈ ಎತ್ತಿ ಹಿಡಿದಿರ್ತಕ್ಕಂತಹ ಅನೇಕ ಆಯುಧಗಳಿದ್ದವು. ಸೊ ಯಾವಾಗಲೂ ಕೂಡ ನೋಡಿ ನೀವು ಆಯುಧಗಳೆಲ್ಲವೂ ಕೂಡ ಸೊ ಮೇಲ್ಮುಖವಾಗಿ ಹಿಡ್ಕೊಂಡಿರ್ತಕ್ಕಂಥದ್ದು ನಿಮಗೆ ಗೊತ್ತಾಗ್ತದ. ಕೃಪೆಗೆ ಕೈ ಕೆಳಗಡೆ ಇರ್ತಕ್ಕಂಥದ್ದು ದಂಡನೆಗೋಸ್ಕರವಾಗಿ ಆಯುಧವನ್ನ ಮೇಲೆತ್ತಿಡ್ಕೊಂಡಿರ್ತಕ್ಕಂಥದ್ದು.
ಕೆಲವೊಂದು ಕಡೆ ಗದೆ ಕೆಳಗಡೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಆದ್ರೆ ವಿಶೇಷವಾಗಿ ಅನೇಕ ರೂಪಗಳಲ್ಲಿ ಸೊ ಆಯುಧಗಳು ಯಾವಾಗಲೂ ಕೂಡ ಮೇಲ್ಮುಖವಾಗಿ ಇರ್ತವೆ. ಹಾಗಾಗಿ ಅಲ್ಲಿ ತೋರಿಸಿದರೆ ಅವನು ಪರಮಾತ್ಮನ ಕೈಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಕೈಗಳಿದ್ದು, ಅನೇಕ ಮುಖಗಳಿದ್ದು, ಅನೇಕ ನಯನಗಳಿದ್ದವು, ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ಆಭರಣಗಳನ್ನು ಧರಿಸಿದ್ದ, ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂತಹ ಮಾಲೆಗಳನ್ನು ಧರಿಸಿದ್ದ. ಆ ಎಲ್ಲ ಅನೇಕ ರೀತಿಯಾಗಿರ್ತಕ್ಕಂತಹ ಆಯುಧಗಳು ಸೊ ಕೈ ಎತ್ತಿ ಆಯುಧಗಳನ್ನು ಹಿಡ್ಕೊಂಡಿರ್ತಕ್ಕಂತಹದ್ದು ಸಂಜಯ ನೋಡಿದ. ದಿವ್ಯ ಮಾಲಾ ಅಂಬರ ಧರಂ. ಧರಂ ಅಂದ್ರೆ ಧರಿಸುವಂತ ದಿವ್ಯವಾಗಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಾಲೆಗಳು, ಮತ್ತೆ ಅಂಬರ ಅಂತಕ್ಕಂಥದ್ದು ಅನೇಕ ವಸ್ತ್ರಗಳು ಅಂತ. ಪರಮಾತ್ಮ ಅನೇಕ ರೀತಿಯಾಗಿರ್ತಕ್ಕಂಥ ವಸ್ತ್ರಗಳನ್ನ ಧರಿಸಿದ್ದ, ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ಗಂಧಗಳನ್ನ ಲೇಪನ ಮಾಡಿಕೊಂಡಿದ್ದ. ಸರ್ವ ಆಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ. ಹೀಗೆ ಸರ್ವ ಆಶ್ಚರ್ಯ ಅಂದ್ರೆ ಆ ಎಲ್ಲಾ ನಾವೇನನ್ನ ನೋಡಿದಾಗ ಕೆಲವೊಂದು ಆಶ್ಚರ್ಯ ಪಡ್ತೀವಿ ಜಗತ್ತಿನಲ್ಲಿ. ಇನ್ನು ನೋಡದೇ ಇರ್ತಕ್ಕಂಥದ್ದು ಬೇಕಾದಷ್ಟು ಆಶ್ಚರ್ಯ ಇದೆ. ಆದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಆಶ್ಚರ್ಯ ರೂಪವಾಗಿರ್ತಕ್ಕಂತಹ ಭಗವಂತನ ದರ್ಶನವನ್ನ, ಭಗವಂತನ ಅನೇಕ ಆಶ್ಚರ್ಯಕರವಾಗಿರ್ತಕ್ಕಂತಹ ರೂಪಗಳನ್ನ ಸಂಜಯ ನೋಡಿದ. ದೇವದೇವಂ ಅನಂತಂ ವಿಶ್ವತೋ ಮುಖಂ. ಆ ದೇವದೇವನಾಗಿರ್ತಕ್ಕಂಥ ಪರಮಾತ್ಮ ಅನಂತ ಸೊ ಮುಖಗಳಿಂದ, ವಿಶ್ವತೋ ಮುಖಂ ವಿಶ್ವವೇ ಮುಖವಾಗಿದ್ದ ಅಂತ. ಹೆಂಗ ನಾವು ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಬೇಕಂತಂದ್ರೆ, ಹೆಂಗ ಸೂರ್ಯ ಬೆಳಕಿನಿಂದ ಜಗತ್ತೆಲ್ಲವನ್ನ ನೋಡ್ತೀವಿ ನಾವು. ಹಾಗಾಗಿ ಸೂರ್ಯನೊಬ್ಬನೇ ಆದ್ರೂ ಕೂಡ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲಾ ಜೀವಿಗಳ ಮುಖಾಂತರವಾಗಿ ಸೂರ್ಯನೇ ನೋಡುವಂತವನಾಗ್ತಾನೆ. ಸೂರ್ಯ ನಮಗೆ ಒಬ್ಬನೇ ಕಾಣ್ತಾನೆ, ಆದ್ರೆ ಅವನ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ವಸ್ತುಗಳನ್ನ ದರ್ಶನ ಮಾಡ್ಬೇಕಾದ್ರೆ ಸೂರ್ಯನ ಬೆಳಕಿನಿಂದನೇ ದರ್ಶನ ಮಾಡ್ತೀವಿ. ಸೊ ಹಾಗಿತ್ತಂದ್ರೆ ಎಲ್ಲರ ಕಣ್ಣಿನಲ್ಲಿ ಬೆಳಕಿನ ರೂಪದಲ್ಲಿರ್ತಕ್ಕಂಥವನು ಯಾರು? ಸೂರ್ಯನ ಅನ್ಬೇಕಾಗತ್ತಲ್ವ. ಅನೇಕ ಕಣ್ಣುಗಳಿಂದ ವಸ್ತುಗಳನ್ನ ನೋಡಿದ. ಹೀಗೆ ಸೊ ಹೆಂಗ್ ನೋಡ್ಬೇಕು ಅಂತಕ್ಕಂಥದ್ದನ್ನ ಒಂದು ದೃಷ್ಟಿಕೋನ. ಯಾಕಂದ್ರೆ ಅನಂತ ನಾವು ನಮಗೆ ತಿಳ್ಕೊಂಡಿರುವ ಹಾಗೆ ಒಂದು ಮುಖ ಮತ್ತೆ ಎರಡು ಕಣ್ಣು ಇರ್ತಕ್ಕಂಥದ್ದನ್ನ ನೋಡಿದ್ವಿ, ಮತ್ತೆ ಶಿವನಿಗೆ 3 ಕಣ್ಣು ಇರ್ತಕ್ಕಂಥದ್ದನ್ನ ನೋಡಿದ್ವಿ. ಆದ್ರೆ ಇದರಲ್ಲಿ ಅನೇಕ ನಯನ, ಅನೇಕ ವಕ್ರ, ಅನೇಕ ರೂಪ, ಆ ರೀತಿಯಾಗಿ ಒಂದು ಶರೀರದಲ್ಲಿ ನಮಗೆ ನಾವು ಇಲ್ಲಿವರೆಗೆ ನೋಡಿಲ್ಲ ಆ ರೀತಿಯಾಗಿ. ಆದ್ರೆ 1, 2 ಯಾವುದೋ ಪ್ರಾಣಿಗಳಿಗೆ ನಾವು ಅನೇಕ ಕಾಲಗಳಿರ್ತಕ್ಕಂಥ ಪ್ರಾಣಿಗಳನ್ನ ನೋಡ್ತೀವಿ. ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳಲ್ಲಿ ಸಿಗುತ್ತವೆ ಕೆಲವೊಂದು ವಿಚಿತ್ರವಾಗಿರ್ತಕ್ಕಂಥ. ಮನುಷ್ಯನಿಗೆ ಹೋಲಿಕೆ ಮಾಡಿದಾಗ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಸಿಗುತ್ತದೆ, ಆದ್ರೆ ಸಹಸ್ರಗಟ್ಟಲೆ ಸಿಗೋದಿಲ್ಲ. ಹೀಗೆ ಸಹಸ್ರವಾಗಿರ್ತಕ್ಕಂತಹ ಅನೇಕ ಮುಖಗಳು, ಅನೇಕ ನಯನಗಳು, ಅನೇಕ ರೂಪಗಳನ್ನ ಸಂಜಯ ನೋಡಿದ. ಸಂಜಯ ನೋಡಿದ ಮೇಲೆ ಅದಕ್ಕೆ ಉಪಮಾನವಾಗಿ, ಅಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಒಂದಿಷ್ಟು ತಿಳುವಳಿಕೆಗೋಸ್ಕರ ಸಲುವಾಗಿ ದಿವಿ ಸೂರ್ಯ ಸಹಸ್ರಸ್ಯ ದಿವಿ ಸೂರ್ಯ ಅಂದ್ರೆ ಸಹಸ್ರ ಸಂಖ್ಯೆ. ದಿವಿ ಅಂತಂದ್ರೆ ದ್ಯುಲೋಕ ಅಂತಂದ್ರೆ ಅಂತರಿಕ್ಷ ಅಂತ. ಸೂರ್ಯಲೋಕ ಅಥವಾ ಅಂತರಿಕ್ಷ ಅಥವಾ ಆಕಾಶ ಅಂತನೂ ಕೂಡ ಕೆಲವೊಬ್ರು ಹೇಳ್ತಾರೆ. ಕರೆಕ್ಟ್ ಅದ. ಆಕಾಶದಲ್ಲಿ ಸೂರ್ಯ ಇದ್ದಾನೆ, ಅಥವಾ ಅಂತರಿಕ್ಷದಲ್ಲಿ ಸೂರ್ಯನಿದ್ದಾನೆ, ಅಥವಾ ದೇವಲೋಕದಲ್ಲಿ ಸೂರ್ಯನಿದ್ದಾನೆ ಅಂತ. ಹೀಗೆ ಆ ದಿವಿ ಅಂದ್ರೆ ದೇವಲೋಕದಲ್ಲಿ ಇರ್ತಕ್ಕಂತಹ ಅಥವಾ ಅಂತರಿಕ್ಷದಲ್ಲಿ ಇರ್ತಕ್ಕಂತಹ
ಸೂರ್ಯ ನಮಗೀಗ ಒಬ್ಬನು ಕಾಣಿಸ್ತಾನೆ, ಆದ್ರೆ ಈ ಸಂಜಯನಿಗೆ ದಿವಿಸೂರ್ಯ ಸಹಸ್ರಸ್ಯ ಅಂದ್ರ ಸಹಸ್ರ ಸೂರ್ಯರು ಒಂದೇ ಸಲಕ್ಕೆ ಬೆಳಕು ಬಂದ್ರೆ ಎಷ್ಟು ಬೆಳಕಿರ್ತದೆ ಅದು ಕಲ್ಪನೆ ಮಾಡಿಕೊಳ್ಬೇಕು. ಒಂದು ಸೂರ್ಯನ ಬೆಳಕು ನಮಗೆ ಈ ವರ್ಷ ಸಮ್ಮರ್ ಅಲ್ಲಿ ಸಹಿಸಕ್ಕಾಗ್ಲಿಲ್ಲ, ನೋಡಕ್ಕಂತೂ ಆಗ್ಲಿಲ್ಲ ಬಿಡಿ. ಆದ್ರೆ ಆ ತರ ಒಂದು ಸಹಸ್ರ ಸಾವಿರ ಸಾವಿರ ಸೂರ್ಯರ ಬೆಳಕು ಒಮ್ಮೆಲೆ ಪ್ರಜ್ವಲಿಸಿಬಿಡಿತಂತೆ. ಅದಕ್ಕೆ ಇದನ್ನ ಸೈಂಟಿಸ್ಟ್ ಒಬ್ಬರು ಈ ಹರಿಕೋಟದಲ್ಲಿ ಉಪಗ್ರಹ ಉಡಾವಣೆ ಮಾಡಿದಾಗ ಅದು ಎಷ್ಟು ಬೆಳಕಿತ್ತು ಅಂತಂದ್ರೆ ಆ ಬೆಳಕನ್ನು ಅವರು ತಾವು ವರ್ಣನೆ ಮಾಡಿದ್ದಾರೆ. ದಿವಿಸೂರ್ಯ ಸಹಸ್ರಸ್ಯ ಎನ್ನುವಂತಹ ಶ್ಲೋಕ ನನಗೆ ಒಂದಿಷ್ಟು ದರ್ಶನ ಆದಂಗಾಯ್ತು ಅಂತ ಹೇಳ್ಬಿಟ್ಟು. ಯಾರು ಸೈಂಟಿಸ್ಟ್ ಹೆಸರು ನನಗೆ ಗೊತ್ತಿಲ್ಲ, ಆದ್ರೆ ಇದೊಂದು ಡೈಲಾಗ್ ಬಂದಿತ್ತು ಯಾರ ಹೊರಗಿನ ಜ್ಞಾನವನ್ನ ನೋಡೋರಿಗೆ ತಿಳಿತದೆ. ಸೊ ಆ ಪರಮಾತ್ಮನ ಅನಂತ ಏನು ನಯನಗಳಿದ್ದು ಒಂದು ನಯನ ಸೂರ್ಯ, ಇಂಥ ಅನಂತ ನಯನಗಳು, ಆ ಅನಂತ ನಯನಗಳ ಬೆಳಕು ಹೇಗಿತ್ತಂದ್ರೆ ದಿವಿಸೂರ್ಯ ಸಹಸ್ರಸ್ಯ. ಆ ಉಗಮ ಅಂದ್ರೆ ಅದು ಉತ್ಪತ್ತಿ, ಅದು ಎಲ್ಲನೂ ಕೂಡ ಯುಗಪತ್ ಅಂದ್ರೆ ಒಂದೇ ಸಲ ಅನೇಕ ಸೂರ್ಯರ ಬೆಳಕು ಉತ್ಪತ್ತಿ ಆದ್ರೆ ಹೇಗಿರುತ್ತೆ ಅದು ಸಾದೃಶ್ಯ ಅಂತ ಕರಿತಾರೆ ಅದನ್ನ. ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಒಂದು ಉಪಮಾನ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಅನೇಕ ಸೂರ್ಯರು ಒಂದೇ ಸಾರಿಗೆ ಉದಯವಾದರೆ ಅದು ಬೆಳಕು ಹೇಗಿರ್ತದೋ ಅಷ್ಟು ಬೆಳಕಿನಿಂದ ತುಂಬಿತ್ತು. ಯದಿಭಾ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಆ ಪರಮಾತ್ಮನನ್ನ ಮಹಾತ್ಮ ಅಂತ ಕರೀತಾರೆ, ಮಹಾ ಆತ್ಮ. ಸೊ ಎಲ್ಲರಲ್ಲಿ ಇರ್ತಕ್ಕಂತಹ ಆತ್ಮ, ಹಾಗಾಗಿ ಮಹಾ ಆತ್ಮ. ಆ ಸದೃಶಿ ಅಂದ್ರೆ ಉಪಮಾನವಾಗಿ ಅಷ್ಟು ಪ್ರಭೆಯಿಂದ ತುಂಬಿತ್ತು ಅಂತ ಒಂದೇ ಬರೇ ಪ್ರಭೆಯನ್ನ ಒಂದು ಶ್ಲೋಕದಲ್ಲಿ ಸಂಜಯ್ ಹೇಳ್ಬಿಟ್ಟಿದ್ದಾನೆ. ಇಲ್ಲಿ 1000 ಸೂರ್ಯರು ಉಗಮವಾದರೆ ಹೇಗೆ ಎಷ್ಟು ಪ್ರಕಾಶಮಾನವಾಗಿರ್ತದೋ ಅಷ್ಟು ಪ್ರಕಾಶಕ್ಕೆ ಸಮಾನವಾಗಿರ್ತಕ್ಕಂತಹ ಆ ಪರಮಾತ್ಮ ಮಹಾತ್ಮನ ಬೆಳಕು ದರ್ಶನವಾಯಿತು, ಅದಕ್ಕೆ ಸಮಾನವಾಗಿತ್ತು ಅಂತ, ಸಾದೃಶ್ಯವಾಗಿತ್ತು ಅಂತ. ಸೊ ತತ್ರ ಏಕಸ್ಥಂ ಕೃತ್ಸ್ನಂ ಜಗತ. ಕೃತ್ಸ್ನಂ ಅಂದ್ರೆ ಧರಿಸು ಅಂತ, ಏಕಸ್ಥ ಅಂತಂದ್ರೆ ತತ್ರ ಏಕಸ್ಥಃ. ತತ್ರ ಅಂದ್ರೆ ಆ ಒಂದು ರೂಪ ಅನೇಕ ರೀತಿಯಾಗಿದ್ದಿಲ್ಲ, ಒಂದೇ ಶರೀರದಲ್ಲಿ ಏಕಸ್ಥಂ ಒಂದೇ ಶರೀರದಲ್ಲಿ. ಸೊ ಜಗತ್ತೆಲ್ಲವನ್ನ ಪರಮಾತ್ಮ ಧರಿಸಿದ್ದ, ಒಂದು ಶರೀರದಲ್ಲಿ ಜಗತ್ತೆಲ್ಲವನ್ನ ಧರಿಸಿದ್ದ. ಇದನ್ನ ಈ ಮೇಲೆ 2 ಶ್ಲೋಕಗಳಿಗೆ ಭಾಷೆ ಇದೆ, ಓದ್ತೀನಿ, ಅದು ಚೆನ್ನಾಗಿದೆ, ಅವಾಗ ಅರ್ಥ ಆಗುತ್ತದು. ಅವಿಭಕ್ತಂ ಅನೇಕದ ಅಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥದ್ದು, ಅನೇಕ ರೀತಿಯಾಗಿರ್ತಕ್ಕಂಥದ್ದು ಒಂದು ಶರೀರದಲ್ಲಿ ನೋಡಿದ. ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ಥಿತ. ಹೇ ಪಾಂಡು ಪುತ್ರನಾಗಿರ್ತಕ್ಕಂತಹ ಅರ್ಜುನ, ಸೊ ಎಲ್ಲಾ ದೇವತೆಗಳ ದೇವನಾಗಿರ್ತಕ್ಕಂತಹ ಅನೇಕ ದೇವತೆಗಳನ್ನ, ಅನೇಕ ಲೋಕಗಳನ್ನ, ಅನೇಕ ಜೀವಿಗಳನ್ನ, ಅನೇಕ ಬ್ರಹ್ಮಾಂಡಗಳನ್ನ, ಅನೇಕ ಸೂರ್ಯರನ್ನ ಒಂದೇ ಒಂದು ಶರೀರದಲ್ಲಿ ಪರಮಾತ್ಮ ದರ್ಶನ ಮಾಡಿದ ಅಂತ. ಇದಕ್ಕೆ ಸೊ ಬ್ಯೂಟಿಫುಲ್ ಆಗಿ ರಾಮಾನುಜರದು ಒಟ್ಟಿಗೆ 2 ಶ್ಲೋಕದ್ದು ಭಾಷ್ಯ ಇದೆ, ಚೆನ್ನಾಗಿದೆ. ತತ್ರ ಅನಂತಯಾಮ ವಿಸ್ತಾರೆ
ಅನಂತ ಬಾಹು ಉದರ ವಕ್ತ್ರ ನೇತ್ರ ಅಪರಿಮಿತ ತೇಜಸ್ಕಿ ಅಪರಿಮಿತ ದಿವ್ಯ ಆಯುಧೋ ಉಪೇತೆ ಸ್ತೋಚಿತ ಅಪರಿಮಿತ ದಿವ್ಯಭೂಷಣೆ ದಿವ್ಯ ಮಾಲ್ಯಾಂಬರಧರೆ ದಿವ್ಯ ಗಂಧಾನುಲೇಪನೆ ನಂತಾಶ್ಚರ್ಯಮಯಿ ದೇವದೇವಸ್ಯ ದಿವ್ಯೈ ಶರೀರೆ ಅನೇಕದ ಪ್ರವಿಭಕ್ತಂ ಬ್ರಹ್ಮಾದಿ ವಿವಿಧ ವಿಚಿತ್ರ ದೇವ ತಿರ್ಯಾಂಗ್ ಮನುಷ್ಯ ಸ್ಥಾವರಾದಿ ಭೋಕ್ತೃವರ್ಗ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ನಮಗೆ ಭಾಷೆಗಳು ಬೇಕಂದ್ರೆ ಭಾಷೆಗಳು ವಿಸ್ತಾರವಾಗಿ ಹೇಳುತ್ತವೆ ನಮಗೂ. ಪೃಥ್ವಿ ಅಂತರಿಕ್ಷ ಸ್ವರ್ಗ ಪಾತಾಳ ಅತಲ ವಿತಲ ಸುತಲಾದಿ ಭೋಗಸ್ಥಾನ ಭೋಗ್ಯ ಭೋಗ ಉಪಕರಣ ಭೇದ ಭಿನ್ನಂ ಪ್ರಕೃತಿಂ ಪುರುಷಾತ್ಮಕಂ ಕೃಷ್ಣಂ ಜಗತ್. ಇಷ್ಟು ಪರಮಾತ್ಮ ಧರಿಸಿರ್ತಕ್ಕಂತಹ ಜಗತ್ತು ಒಂದು ಶರೀರದಲ್ಲಿ ಏನೆಲ್ಲ ಇತ್ತು ಅಂತಕ್ಕಂಥದ್ದನ್ನ ರಾಮಾನುಜಾಚಾರ್ಯರು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಸೊ ಇಷ್ಟನ್ನ ವರ್ಣನೆ ಮಾಡಿದ್ಮೇಲೆ ಅದಕ್ಕೂ ಸಾದೃಶ್ಯವಾಗಿ ಅಹಂ ಸರ್ವಸ್ಯ ಪ್ರಭು ಮತ್ತಃ ಸರ್ವಂ ಪ್ರವರ್ತದೆ. ಇದಕ್ಕೆ ಅವರು ಎಕ್ಸಾಂಪಲ್ ಗೀತೆ 10ನೇ ಅಧ್ಯಾಯ 8ನೇ ಶ್ಲೋಕದ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂತತೆ ಕಥಯಿಷ್ಯಾಮಿ ವಿಭೂತಿ ಆತ್ಮನಃ, ಎಲ್ಲ ನಾನು ಆತ್ಮ ಸ್ವರೂಪದಲ್ಲಿ ಇದ್ದೇನೆ ಅಂತಕ್ಕಂಥದ್ದನ್ನು ಹಂತ ಹಂತವಾಗಿ ಎಲ್ಲವನ್ನ ನನಗೆ ಹೇಳ್ತೇನೆ ಅಂತಕ್ಕಂಥದ್ದನ್ನ ಪರಮಾತ್ಮ ಹಂತ ಹಂತವಾಗಿ ತೋರಿಸ್ತಾವ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಯ ಸ್ಥಿತಃ, ಇದು ಕೂಡ ಹಿಂದಿನ ರೆಫರೆನ್ಸ್. ಆದಿತ್ಯ ನಾಮಹಂ ವಿಷ್ಣು, ಹೆಂಗ ನಾನು ಆದಿತ್ಯನಲ್ಲಿ ವಿಷ್ಣು ಆಗಿದ್ದೆ ಅಂತ ಏನು ವಿಭೂತಿ ಯುಗದಲ್ಲಿ ಹೇಳಿದ್ದ, ಅದನ್ನೀಗ ಪ್ರತ್ಯಕ್ಷವಾಗಿ ಆ ಸೂರ್ಯ ಅಂತಕ್ಕಂಥವನು ಪರಮಾತ್ಮನ ಅನೇಕ ನಯನ ಅಲ್ವಾ, ಅದರಲ್ಲಿ ಒಂದು ನಯನ. ಹಾಗಾದ್ರೆ ಯಾರು ನೋಡೋರು? ವಿಷ್ಣುವೇ ಸೂರ್ಯನ ಮುಖಾಂತರವಾಗಿ ಜಗತ್ತಿಗೆ ಬೆಳಕನ್ನ ಕೊಡುತ್ತಾನೆ. ಇತ್ಯಾದಿನ ನ ತದಸ್ತಿ ವಿನ ಯಚ್ಛಾತ್ಮಯ ಭೂತಂ ಚರ ಅಚರಂ, ಎಲ್ಲ ಅಚರ ಅಚರದಲ್ಲಿ ಇರ್ತಕ್ಕಂಥವನು ನಾನೇ ಅಂತಕ್ಕಂಥದ್ದನ್ನ ವಿಶ್ವತೋಮುಖಂ, ತಾನೇ ವಿಶ್ವವೇ ಅವನ ಮುಖವಾಗಿತ್ತು ಅಂತಕ್ಕಂಥದ್ದು ನೋಡಿದಾಗ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಜೀವಿಗಳ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಅವನೇ ಕಾರಣ ಆಗುತ್ತಾನೆ. ಹೆಂಗ ನಾವು ಒಂದು ಮುಖದಿಂದ ಬಾಯಿಯಿಂದ ಅನ್ನವನ್ನ ತಗೊಂಡ್ವಿ ಅಂತಂದ್ರೆ ಅದನ್ನ ತಿನ್ನೋದಾಗ್ಲಿ ಅಗಿಯೋದಾಗ್ಲಿ ಜೀರ್ಣಿಸೋದಾಗ್ಲಿ ಎಲ್ಲವೂ ನನಗೆ ಹೆಂಗ ಅಧೀನವಾಗಿರ್ತದೋ ಆ ರೀತಿಯಾಗಿ ವಿಶ್ವಮುಖನಾಗಿ ಪರಮಾತ್ಮನೇ ಎಲ್ಲವನ್ನ ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಲಯವನ್ನ ಮಾಡ್ತಾನೆ. ವಿಷ್ಟಭ್ಯಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್, ಏಕಸ್ಥಃ ತತ್ರ ಏಕಸ್ಥಃ ಜಗತಃ ಅಂತ ಏನ್ ಹೇಳಿದ್ರು, ಹಾಗೆ ಒಂದು ಬಾಯಿಯಿಂದ ಎಷ್ಟು ನಾವು ಆಹಾರವನ್ನ ತಗೊಳ್ತು ಹಾಗೆ ವಿಶ್ವ ಎಂತಕ್ಕಂಥ ಒಂದು ಬಾಯಿಯಿಂದ ಎಲ್ಲವನ್ನ ಅವನೇನ್ ಮಾಡ್ತಾ ಇದ್ದಾನೆ, ಭಕ್ಷಣೆ ಮಾಡ್ತಾ ಇದ್ದಾನೆ. ಅತ್ಯಂತೇನ ಉದಿತಂ ಏಕಸ್ಥಂ ಏಕದೇಶಸ್ಥಂ ಪಾಂಡವ ಭಗವತ್ ಪ್ರಸಾದ ಲಭ್ಯ ತದ್ದರ್ಶನ ಅನುಗುಣ ದಿವ್ಯ ಚಕ್ಷು. ಹೀಗೆ ಪಾಂಡವನಾಗಿರ್ತಕ್ಕಂತಹ ಅರ್ಜುನಿಗೆ ಭಗವಂತ ತೋರಿಸಿದ ಅಂತ. ಇದೊಂದು ಸ್ವಲ್ಪ ಕನ್ನಡದಲ್ಲಿ ಓದ್ಬಿಡ್ತೀನಿ, ಚೆನ್ನಾಗಿದೆ. ಆ ಕೊನೆ ಇಲ್ಲದ ನ ಅಂತ ಅನಂತ ಅಂತ, ಹೀಗೆ ಅದು ಅನಂತ ಅಂತೇನು ಶಬ್ದ ಬರ್ತದಲ್ಲ, ನ ಅನಂತ ಅಂದ್ರ ಅಂತ್ಯ ಇಲ್ಲದ. ಅಂತ್ಯ ಅಂದ್ರೆ ಏನು? ಉದ್ದ ವಿಸ್ತಾರ ಅನಂತವಾಗಿರ್ತಕ್ಕಂಥದ್ದು, ಅದರ ಅಪರಿಮಿತ ಅಂತಕ್ಕಂಥದ್ದು. ಅನಂತವಾದ ಬಾಹುಗಳು, ಉದರಗಳು, ಮುಖಗಳು ಮತ್ತು ಕಣ್ಣುಗಳು. ಅಪರಿಮಿತವಾಗಿರ್ತಕ್ಕಂತಹ ತೇಜಸ್ಸು. ಪರಿಮಿತ ಅಲ್ಲ, ಪರಿಮಿತ ಅಂದ್ರೆ ಒಂದು ಸೀಮಿತಗೊಳ್ಪಟ್ಟಿರ್ತಕ್ಕಂಥದ್ದು. ಅಪರಿಮಿತ ಅಂತಂದ್ರೆ ಮೀರಿರ್ತಕ್ಕಂಥದ್ದು. ಮತ್ತೆ ಅಪರಿಮಿತವಾದ ಅಪ್ರಾಕೃತವಾದ ಆಯುಧಗಳು. ಪ್ರಾಕೃತ ಅಂತಂದ್ರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂತಹ ಆಯುಧಗಳು, ಅಪ್ರಾಕೃತ ಅಂತಂದ್ರೆ ನಮಗೆ ಇನ್ನೂ ಕಾಣದೇ ಇರತಕ್ಕಂತಹ ಅನೇಕ ಆಯುಧಗಳು. ಯಾಕಂದ್ರೆ ಈ ದೇವತೆಗಳು ಪ್ರಯೋಗ ಮಾಡತಕ್ಕಂತಹ ಆಯುಧಗಳು ನಮಗೆ ಕಾಣೋದಿಲ್ಲ. ಈಗ ಯಮಧರ್ಮರಾಜ ಪಾಶವನ್ನ ಎಸೆತೇನೆ ಅಂತ ಹೇಳ್ತೀವಿ ಪುರಾಣಗಳಲ್ಲಿ, ಆದ್ರೆ ಕಾಣಿಸ್ತದೆ ಯಾರಿಗೆ? ನಮಗೆ ಅದು ಕಾಣಿಸೋದಿಲ್ಲ. ಶನಿಗೆ ತೊಂದರೆ ಕೊಡ್ತೇನೆ ಅಂತ ಹೇಳ್ತೀವಿ, ಕಾಣಿಸ್ತದನದು? ಭಗವಂತ ಅನುಗ್ರಹ ಮಾಡಿದ ಅಂತ ಹೇಳ್ತೀವಿ, ಅದು ಅನುಗ್ರಹದ ಮೊದಲೇನು ದಿವ್ಯ ಫಲ ಕಾಣ್ತದೇನು?
ನಮಗ್ ಸ್ಥೂಲವಾಗಿ ಅದು ಎಫೆಕ್ಟ್ ಆದ್ಮೇಲೆ ಗೊತ್ತಾಗುತ್ತೆ, ಬಿಟ್ಟರೆ ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂಥದ್ದು ಕಾಣೋದಿಲ್ಲ. ಹೀಗೆ ಜಗತ್ತಿನಲ್ಲಿ ಸ್ಥೂಲ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಸೂಕ್ಷ್ಮ ಇದೆ. ಆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನಮಗೇನು ಕಾಣೋದಿಲ್ಲ. ಆದ್ರೆ ನಾವೆಲ್ಲನೂ ಕೂಡ ವಾಸ್ತವಿಕವಾಗಿರ್ತಕ್ಕಂತಹ ಈ ಕಣ್ಣಿನ ಮುಖಾಂತರವಾಗಿ ಏನ್ ಕಾಣಿಸ್ತದೋ ಇಷ್ಟೇ ಸತ್ಯ ಎನ್ನುವಂತಹ ಒಂದು ಪರಿಮಿತವಾಗಿರ್ತಕ್ಕಂಥ ಜ್ಞಾನದಲ್ಲಿ ಇರೋದ್ರಿಂದ ಈ ಭಾರತೀಯ ತತ್ವಶಾಸ್ತ್ರ ಕೆಲವೊಂದಿಷ್ಟು ಜ್ಞಾನ ಇಲ್ಲದೆ ಇರ್ತಕ್ಕಂಥವರಿಗೆ ಅಪಹಾಸ್ಯವಾಗಿ ಕಾಣ್ತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ. ಯಾಕಂದ್ರೆ ವಿಚಾರ ಮಾಡೋದಿಲ್ಲ, ವಿಚಾರ ಮಾಡಿದ್ರೆ ಬಿದ್ದೋಗಿ ಬಿಡ್ತಾರೆ, ವಿಚಾರಕ್ಕೆ ಬರೋದಿಲ್ಲ. ಜಗತ್ತಿನಲ್ಲಿ ನೋಡಿ, ಸಮಾನತೆ 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 ಅಂತ ಎಲ್ಲರೂ ಹೊಡ್ಕೊಳ್ತಾರೆ. ಸಮಾನತೆ, ಹೌದು, ಸಮಾನತೆ ಯಾಕಿಲ್ಲ? ಸಮಾನತೆ ಬೇಕು ಅಂತಕ್ಕಂಥದ್ದು ಕರೆಕ್ಟ್ ಆಗಿದೆ, ಸಮಾನತೆ ಯಾಕಿಲ್ಲ? ಅದ್ಯಾರ ಕೈಲಿ ಇದೆ ಅದು? ಈಗೆಲ್ಲ ನಾವು ಒಂದು ಸ್ಟ್ಯಾಂಡ್ ಪಾಯಿಂಟ್ ನಿಂದ ಯೋಚನೆ ಮಾಡೋದಲ್ಲ. ಅದು ಯಾಕೆ ಸಮಾನತೆ ಗೊತ್ತಿಲ್ಲ. ಯಾಕೆ ಯಾಕೆ ಒಬ್ಬನು ಬಡವಾಗಿ ಹುಟ್ಟಿದ್ದಾನೆ, ಒಬ್ಬನು ಶ್ರೀಮಂತಾಗಿ ಹುಟ್ಟಿದ್ದಾನೆ, ಯಾಕೆ? ಅದಕ್ಕೆ ಕಾರಣ ಯಾರು ಕೊಡ್ತಾರೆ? ಕೊಡ್ರಿ, ಯಾರು ಅದಕ್ಕೆ? ಪಾಲಿಟಿಕ್ಸ್ ಕಾರಣನೋ, ಇನ್ಯಾರೋ ಯಾರೋ ವ್ಯಕ್ತಿಗಳ ಕಾರಣನೋ, ಇಲ್ಲ ಅಪ್ಪ ಅಮ್ಮ ಕಾರಣನೋ? ಕೊಡ್ರಿ ನೋಡೋಣ ಡೆಫಿನೇಷನ್ ಏನ್ ಕೊಡ್ತೀರಿ? ಯಾರೋ ಕಾರಣದಿಂದ ಅಸಮಾನತೆ, ಯಾರೋ ಕಾರಣದಿಂದ ಅಸಮಾನತೆ ಇಲ್ಲ, ಅದಕ್ಕೆ ಯಾರೋ ಅವ್ರ ಕಾರಣರಲ್ಲ. ಸಮಾನತೆ ಅಂತಕ್ಕಂಥದ್ದು ಆವ ವ್ಯಕ್ತಿಯ ಕರ್ಮದಿಂದಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ. ಈಗ ಕರೋನಾದಲ್ಲಿ ನೋಡಿದ್ವಲ್ವಾ, ಕರೋನಾ ಏನ್ ಕೆಲವೊಬ್ಬರಿಗೆ ಬಂತು, ಏನ್ ಮಾಡ್ಲಿಲ್ಲ, ಇನ್ನು ಕೆಲವೊಬ್ಬರನ್ನ ಹಾನಿ ಮಾಡಿತ್ತು. ಯಾರು? ಯಾಕೆ ಅವನ್ಯಾಕೆ ಅವನು ಹಾನಿ ಮಾಡಿದ್ದು, ಇನ್ನೊಬ್ಬರನ್ನ ಯಾಕೆ ಹಾನಿ ಮಾಡಲಿಲ್ಲ ಅಂದ್ರೆ ಯಾರು ಉತ್ತರ ಕೊಡ್ತಾರೆ? ನಿನ್ನೆ ಇವರು ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಾ ಇದ್ರು, ಡೆಂಗ್ಯೂಗೆ ಪರ್ಟಿಕ್ಯುಲರ್ ಆಗಿ ಔಷಧಿ ಇಲ್ಲ. ಅದರದ್ದು ಏನ್ ತೋರಿಸುತ್ತೆ ಅಂತಂದ್ರೆ, ವ್ಯಕ್ತಿಗೆ ಅಟ್ಯಾಕ್ ಆಯ್ತು ಅಂತಂದ್ರೆ ಅಷ್ಟು ಪರಿಣಾಮ ಅದು ಅನುಭವಿಸ್ಬೇಕು ಅವನಷ್ಟೇನೆ. ಹೀಗೆ ಅನೇಕ ಸಂಗತಿಗಳು ನಮಗೆ ನಾಲೆಡ್ಜ್ ಇಂದ ಇರೋದ್ರಿಂದ ಒಂದು ಸೀಮಿತವಾಗಿರ್ತಕ್ಕಂತಹ ಅರ್ಥದಲ್ಲಿ ವಿಚಾರ ಮಾಡ್ತೀವಿ. ಅದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಪ್ರಾಕೃತ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಬೇಕಾದಷ್ಟು ಇದೆ. ಮತ್ತೆ ಈ ಮಾಲೆಗಳು ಕೂಡ ಕಠೋಪನಿಷತ್ತಿನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಸಾಮಾನ್ಯವಾಗಿ ಗಂಧದ ಮಾಲೆ, ಹೂವಿನ ಮಾಲೆ, ತುಳಸಿ ಮಾಲೆ, ಮತ್ತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮಾಲೆಗಳನ್ನ ನಾವು ನೋಡ್ತೀವಿ. ಸೊ ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಜ ಆ ನಾಚಿಕೇತ ವಿದ್ಯೆಯನ್ನ ನಚಿಕೇತ ಏನು ಹೇಗೆ ಹೇಳ್ತಾನೋ ಹಾಗೆ ಅದನ್ನ ಪೂರೈಸಿದ ಮೇಲೆ ಬಹಳ ಸಂತೋಷವಾಗಿಬಿಟ್ಟು ಒಂದು ಹಾರವನ್ನ ಹಾಕಿದ ಅಂತ ಬರುತ್ತೆ. ಅದು ಎಂತ ಹಾರ ಇತ್ತು ಅಂತಂದ್ರೆ, ಆ ಹಾರ ಇರೋ ತನಕ ಅಲ್ಲಿ ಮೃತ್ಯುವೇ ಬರಕ್ ಸಾಧ್ಯ ಇಲ್ಲ ಅಂತ ಹಾರವನ್ನ ಯಮಧರ್ಮರಾಜ ಹಾಕಿದ ಅಂತ. ಅದು ಯಾರಿಗೆ ಕಾಣಿಸ್ತದೆ ಹೇಳ್ರಿ? ನಮಗೆಲ್ಲ ಇರ್ತಕ್ಕಂಥವು, ಬಾಡೋಗ್ತಕ್ಕಂಥವು, ಹಾಳಾಗ್ತಕ್ಕಂಥವು ಕಾಣ್ತಾವ. ಬಾಡದೆ ಇರ್ತಕ್ಕಂಥವು, ಹಾಳಾಗದಿರ್ತಕ್ಕಂಥವು ಇನ್ನು ಅನೇಕ ದೇವ. ಅದೆಲ್ಲನೂ ನಮ್ಮ ಸಾಮಾನ್ಯ ದೃಷ್ಟಿಗೆ ಗೋಚರ ಆಗೋದಿಲ್ಲ. ಹಾಗೆ ಗಂಧ ಅಂದ್ರೆ ಅನೇಕ ರೀತಿಯಾಗಿರ್ತಕ್ಕಂತಹ ಈ ಗಂಧಗಳು ಅಂದ್ರೆ ನಾವು ಏನು ಸಿಂಪಡಿಸ್ಕೊಳ್ತೀವಲ್ವಾ, ವಿಶೇಷವಾಗಿರ್ತಕ್ಕಂಥದ್ದು. ಆದ್ರೆ ಇನ್ನೂ ಅನೇಕ ರೀತಿಯಾಗಿದೆ. ಆ ದ್ರೌಪದಿಗೆ ಅದು ಏನು ಯಕ್ಷಲೋಕದಿಂದ ಬಂದಿರತಕ್ಕಂಥದ್ದು, ಆ ಹೂವಿನ ಗಂಧ
ಎಷ್ಟು ಸಾವಿರಾರು ಕಿಲೋಮೀಟರ್ ದೂರದಿಂದ ಅದ್ರದ್ದು ಸ್ಮೆಲ್ ಇರ್ತದೆ. ಆ ಏರಿಯಾ ಎಲ್ಲನೂ ಕೂಡ ಆ ಸ್ಮೆಲ್ ಅಲ್ಲಿ, ನೀವು ಕಾಡಲ್ಲಿ ಹೋದ್ರೆ ಗೊತ್ತಾಗುತ್ತೆ, ಕೆಲವೊಂದು ಮರಗಳ ಹತ್ರ ಹೋದ್ರೆ ಗೊತ್ತಾಗುತ್ತೆ. ಆ ಏರಿಯಾ ಎಲ್ಲನೂ ಕೂಡ ಆ ಅದರ ಗಂಧದಿಂದ ಒಂದು ಹೊಸ ಇದು ಸ್ಮೆಲ್ ಬರ್ತಿರ್ತದ. ಹಾಗೆ ಇನ್ನು ಕಾಣದಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥದ್ದಿದೆ. ಹೀಗೆ ಮೊದಲುಗೊಂಡು ದೇವ, ತಿರ್ಯಕು, ಮನುಷ್ಯ, ಸ್ಥಾವರ ಮೊದಲಾದ ಭೂಕ್ತ ವರ್ಗ, ಪೃಥ್ವಿ, ಅಂತರಿಕ್ಷ, ಸ್ವರ್ಗ, ಪಾತಾಳ, ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ಏನು ಇವೆಲ್ಲ 14 ಲೋಕಗಳು, ಇವೆಲ್ಲವೂ ಭೋಗಸ್ಥಾನಗಳು. ಒಂದು ಲೋಕದಲ್ಲ, ಬರೀ ಕೇವಲ ಭೂಮಿ ಮೇಲೆ ಇರ್ತಕ್ಕಂಥದ್ದಲ್ಲ, ಅನಂತ ಲೋಕದಲ್ಲಿ ಎಲ್ಲಾ ಜೀವಿಗಳು ನೋಡ್ತವೋ, ಎಲ್ಲಾ ಜೀವಿಗಳು ಭೋಗ ಮಾಡ್ತವೋ, ಅದೆಲ್ಲವೂ ಕೂಡ ಪರಮಾತ್ಮನೇ ನೋಡೋನು ಮಾಡೋನು ಅಂತಕ್ಕಂತಹ ದರ್ಶನ ಆಯ್ತು ಅಂತ. ಅಲ್ಲಿರ್ತಕ್ಕಂಥ ಭೋಗ ವಸ್ತುಗಳು ಅವೆಲ್ಲವೂ ಹೆಂಗ, ಈಗ ನೋಡಿ, ಈಗ ವುಡ್ ಮರದಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಬೇರೆ 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 ನಾವು ನಮ್ಮ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ಮಾಡಿಕೊಳ್ತೀವಿ. ವಸ್ತುಗಳು ಬೇರೆ ಬೇರೆ ಇದ್ರು ಕೂಡ ಅದರ ಮೂಲ ಮೆಟೀರಿಯಲ್ ವುಡ್ ಆಗಿರ್ತದ, ಎಲ್ಲವೂ ವುಡ್ಡೇ. ಅದೇ ರೀತಿಯಾಗಿ ಏನು ವಿಚಿತ್ರವಾಗಿರ್ತಕ್ಕಂಥದ್ದು ಏನೆಲ್ಲ ಕಾಣ್ತಾ ಇತ್ತು, ಎಲ್ಲ ಕಾಣ್ತಕ್ಕಂಥದ್ದಕ್ಕೆ ಆ ಪರಮಾತ್ಮನ ಶರೀರದಲ್ಲಿ ಎಲ್ಲ ಕಾಣಿಸ್ತಾ ಇತ್ತು ಅಂತ. ಅವು ನೋಡೋದಕ್ಕೆ ಬೇರೆ ಬೇರೆ ಭಿನ್ನವಾಗಿದ್ದಾವೆ, ಆದರೆ ಎಲ್ಲಿ ಭಿನ್ನ ಇಲ್ಲ, ಎಲ್ಲವೂ ಕೂಡ ಹೆಂಗ ಆಕಾಶದಲ್ಲಿ ಅಡಗ್ಯದೋ ಹಾಗೆ ಎಲ್ಲವೂ ಪರಮಾತ್ಮನಲ್ಲಿ ಅಡಗಿರ್ತಕ್ಕಂತಹ ದರ್ಶನ ಆಯಿತು ಅಂತ. ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಈ ವಿಶ್ವರೂಪವನ್ನ ಸಂಜಯ ತನ್ನದೇ ಆಗಿರ್ತಕ್ಕಂತಹ ದರ್ಶನದಿಂದ ಅನೇಕ ಭೀಕರವಾಗಿರ್ತಕ್ಕಂತಹ ಈ ರೂಪವನ್ನ ಅರ್ಜುನ ನೋಡಿದ. ತತಸ್ಸ ವಿಸ್ಮಯಾವಿಷ್ಟ ಹೃಷ್ಟರೋಮ ಧನಂಜಯ. ಈ ರೀತಿಯಾಗಿ ಪರಮಾತ್ಮನ ಅತ್ಯಂತ ಭೀಕರವಾಗಿರ್ತಕ್ಕಂತಹ, ಅತ್ಯಂತ ಮಂಗಳಕರವಾಗಿರ್ತಕ್ಕಂತಹ, ಅತ್ಯಂತ ಅನಂತವಾಗಿರ್ತಕ್ಕಂತಹ ಈ ಅಂದ್ರೆ ನಮಗೆ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು, ಸಂತೋಷಕರವಾಗಿರ್ತಕ್ಕಂಥದ್ದು ಇಷ್ಟು ನೋಡಿದ್ರೆ ಸಾಕಾಗೋದಿಲ್ಲ. ಆದ್ರೆ ಭೀಕರವಾಗಿರ್ತಕ್ಕಂಥದ್ದು ನೋಡಿದಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಭಯ ಬಂದ್ಬಿಡ್ತದೆ. ಸಂತೋಷವನ್ನು ನೋಡಿದಾಗ ತುಂಬಾ ಆನಂದ ಆಗತ್ತೆ. ಈ ರೀತಿಯಾಗಿ ಎರಡೂ ರೀತಿಯಾಗಿರ್ತಕ್ಕಂತಹ ಅನುಭವವನ್ನ ನೋಡಿ ಹೃಷ್ಟರೋಮ ಧನಂಜಯ ಅತ್ಯಂತ ಸಂತುಷ್ಟನಾಗಿ ಪ್ರಣಮ್ಯ ಶಿರಸಾ ದೇವಂ, ಅಂದ್ರೆ ಶಿರಸಾ ದೇವಂ, ಬಾಗಿ ಪರಮಾತ್ಮನಿಗೆ ನಮಸ್ಕಾರವನ್ನ ಹಾಕಿದ. ಕೃತಾಂಜಲಿ. ಕೃತಾಂಜಲಿ ಅಂದ್ರೆ ಬರೀ ನಮಸ್ಕಾರ ಅಲ್ಲ, ದೀರ್ಘದಂಡ ನಮಸ್ಕಾರ, ಬದ್ಧನಾಗಿ, ಕೃತಾಂಜಲಿ ಬದ್ಧನಾಗಿ ಸರ್ವವನ್ನ ಪರಮಾತ್ಮನಿಗೆ ಒಪ್ಪಿಸಿ ಅಭಾಷತ ಅಂದ್ರೆ ಈ ರೀತಿಯಾಗಿ ಗದ್ಗದ ಕಂಠದಿಂದ ತನಗೇನಾಗಿದ್ದು ಆ ದರ್ಶನವನ್ನ ಅರ್ಜುನ ಹೇಳಲಿಕ್ಕೆ ಶುರು ಮಾಡಿದ ಅಂತಕ್ಕಂಥದ್ದು ಸಂಜಯನ ಮಾತಿನಿಂದ. ಸಂಜಯ್ ನೋಡಿರ್ತಕ್ಕಂಥದ್ದನ್ನ ಏನು ಅರ್ಜುನ ನೋಡಿದ್ದನೋ ಆ ಪರಮಾತ್ಮನ ನೇರವಾದ ದರ್ಶನ, ದೂರದಿಂದ ನೋಡಿರ್ತಕ್ಕಂಥದ್ದನ್ನ ನೋಡಿದ್ವಿ, ಅದರ ನೇರವಾಗಿ ನೋಡಿರ್ತಕ್ಕಂಥ ದರ್ಶನ ಅರ್ಜುನನ ಮುಖವಾಣಿಯಿಂದ ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.